ಸೆಡಾರ್ ವೃಕ್ಷವು ಕಾಸ್ಮಿಕ್ ಎನರ್ಜಿಯ ಒಂದು ಸ್ಟೋರ್ ಹೌಸ್ ಆಗಿದೆ ಫ್ರೆಂಡ್ಸ್. ಅದು ಹೇಗೆ ಸಾಧ್ಯ ಅಂದರೆ, ಯಾವಾಗ ಮನುಷ್ಯನು ಲವ್ ಎನರ್ಜಿಯಲ್ಲಿರ್ತಾನೋ ಕ್ಷಣ ಮಾತ್ರದಲ್ಲಿ ಆ ಎನರ್ಜಿ ಹೋಗಿ ಕಾಸ್ಮಿಕಲ್ ಬಾಡೀಸ್ಗೆ, ಸೆಲೆಸ್ಟಿಯಲ್ ಬಾಡೀಸ್ಗೆ ಹೋಗಿ ರಿಫ್ಲೆಕ್ಟ್ ಆಗಿ ಅದು ಮತ್ತೆ ಭೂಮಿಗೆ ಬರುತ್ತೆ. ಆ ಭೂಮಿಗೆ ಬಂದಾಗ ಭೂಮಿ ಮೇಲೆ ಇರುವ ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಜೀವಕೋಶದಲ್ಲಿ ಆ ಲವ್ ಎನರ್ಜಿಯನ್ನು ಅದು ಕೊಡುತ್ತೆ. ಅದು ಕೊಟ್ಟಾಗಲೇ ಇಲ್ಲಿ ನಾವು ಸಮೃದ್ಧವಾಗಿ ಇರ್ತೀವಿ. ಹಾಗೆಯೇ ಒಂದು ಡಾರ್ಕ್ ಎನರ್ಜಿ ಅವರು ತಮ್ಮ ಎನರ್ಜಿಯನ್ನು ಮತ್ತೆ ಕಾಸ್ಮಾಸಿಗೆ ಬಿಟ್ಟಾಗ ಆ ಎನರ್ಜಿ ಮೇಲಕ್ಕೆ ಏರಿ ಸೆಲೆಸ್ಟಿಯಲ್ ಬಾಡಿವರೆಗೆ ತಲುಪುವುದಿಲ್ಲ. ಅದರ ಬದಲು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮೇಲೆ ಏರಿ ಆಮೇಲೆ ಕೆಳಗಡೆಗೆ ಹೋಗುತ್ತೆ. ಯಾವಾಗ ಎಲ್ಲಿ ಹೋಗುತ್ತೆ ಅಂದರೆ ಭೂಮಿ ಒಳಗೆ ಅದರ ಕೋರ್ವರೆಗೂ, ಅದರ ಹಾರ್ಟ್ವರೆಗೂ ಹೋಗುತ್ತೆ. ಹಾಗೆಯೇ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಅದು ಮೇಲೆ ಬರುವಾಗ ಆಗ ಒಂದು ಭೂಕಂಪವಾಗಿ, ಇಲ್ಲ ಒಂದು ಪ್ರಳಯವಾಗಿ, ಒಂದು ಜ್ವಾಲಾಮುಖಿಯಾಗಿ ಅದು ಹೊರಹೊಮ್ಮುತ್ತೆ ಫ್ರೆಂಡ್ಸ್. ಸೊ ಯಾವಾಗ ಭೂಮಿಯ ಮೇಲೆ ಈ ಲವ್ ಎನರ್ಜಿ ತುಂಬಿ ವರ್ಷ ಆಗ್ತಾನೆ ಇರುತ್ತೆ, ಇದರ ವರ್ಷ ಸತತವಾಗಿ ನಡೀತಾ ಇರುತ್ತೆ. ಇದನ್ನೇ ನಾವು ಕಾಸ್ಮಿಕ್ ಎನರ್ಜಿ ಅಂತ ಕರಿತೇವೆ. ನಾವು ಯಾವಾಗ ಧ್ಯಾನದಲ್ಲಿ ಕೂತ್ಕೊಂಡಿರ್ತೇವೋ ಈ ಕಾಸ್ಮಿಕ್ ರೇನ್, ಈ ಕಾಸ್ಮಿಕ್ ಶವರನ್ನೇ ನಾವು ನಮ್ಮ ಸಹಸ್ರಾರದಿಂದ ನಮ್ಮ ಒಳಗಡೆ ಹೋಗ್ತಾ ಇರುವ ಹಾಗೆ ನಾವು ಭಾಸ ಮಾಡ್ತೇವೆ. ಇಲ್ಲ ಅಂದರೆ ನೀವು ಸತತವಾಗಿ ಆ ವರ್ಷದಲ್ಲಿ ಮಿಂದು ಹೋಗ್ತಾ ಇರ್ತೀವಿ. ಅದನ್ನು ನಾವು ಅನುಭವಕ್ಕೆ ತಗೊಂಡು ಬರಬೇಕು ಫ್ರೆಂಡ್ಸ್. ಸೆಡಾರ್ ವೃಕ್ಷವು 550 ವರ್ಷಗಳ ಕಾಲ ಭೂಮಿಯ ಮೇಲೆ ಇರುತ್ತೆ. ಸೊ ಅಷ್ಟು ವರ್ಷಗಳ ಕಾಲ ಅದು ಈ ಕಾಸ್ಮಿಕ್ ಎನರ್ಜಿಯ ಶಾವರಿಂಗನ್ನು ಸ್ವೀಕಾರ ಮಾಡ್ತಾ ಇರುತ್ತೆ. ಈ ಸೆಡಾರ್ ವೃಕ್ಷ ಹೇಗಿದೆ ಅಂದರೆ ಅದರಲ್ಲಿ ಅದರ ಮೈ ತುಂಬ ಮುಳ್ಳುಗಳಿರುತ್ತೆ. ಮುಳ್ಳುಗಳು ಒಂದು ಸಿರಿಂಜ್ ಥರ ಕೆಲಸ ಮಾಡುತ್ತೆ. ಒಂದು ಎಲೆ ಥರ, ಹೇಗೆ ಒಂದು ಎಲೆ ಒಂದು ಪ್ರಕೃತಿಯಿಂದ ಎನರ್ಜಿನ ತಗೊಂಡು ವೃಕ್ಷವನ್ನು ಸಮೃದ್ಧಗೊಳಿಸುತ್ತೋ ಹಾಗೆಯೇ ಈ ಸೆಡಾರ್ ವೃಕ್ಷದಲ್ಲಿರುವ ಆ ಮುಳ್ಳುಗಳು ಏನು ಮಾಡುತ್ತೆ ಅಂದರೆ ಈ ವರ್ಷವನ್ನು, ಈ ಲವ್ ಎನರ್ಜಿಯನ್ನು ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ 550 ವರ್ಷಗಳ ಕಾಲ ಅದು ಸೆಡಾರ್ ವೃಕ್ಷದಲ್ಲಿ ಸ್ಟೋರ್ ಆಗುತ್ತೆ. ಈ ರಿಂಗಿಂಗ್ ಸೆಡಾರ್ಸ್ ವಿಷಯದಲ್ಲಿ ನೀವೇನಾದರೂ ಕೇಳಿದರೆ 550 ವರ್ಷ ಅದು ಎನರ್ಜಿಯನ್ನು ಕಲೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಈಗ ಸಮಯ ಬಂತು, ಇನ್ನು ಅದು ತನ್ನ ಎನರ್ಜಿಯನ್ನು ಹೊರಗಡೆ ಕೊಡಬೇಕು. ಅಷ್ಟರಲ್ಲೇ ಅಲ್ಲಿ ಆ ಕಾಡಲ್ಲಿ ಎಲ್ಲಿ ಈ ವೃಕ್ಷ ಇರುತ್ತೋ ಆ ಕಾಡ ಜನಾಂಗದವರಿಗೆ ಈ ವಿಷಯ ಗೊತ್ತು. ಅವರು ಆ ಮರವನ್ನು ಕಡಿದು ಎಲ್ಲ ಪ್ರಜೆಗಳಿಗೆ ಹಂಚ್ತಾರೆ. ಸುತ್ತಮುತ್ತ ಇರುವ ಜನದಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದು ಆಗದೆ ಇದ್ದರೆ ಆ ವೃಕ್ಷದಲ್ಲಿ ಒಂದು ಅಳುವ ಸದ್ದು ಕೇಳುತ್ತೆ. ಅದು ರಿಂಗಿಂಗ್ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಅದರಿಂದ ಶಬ್ದ ಬರುತ್ತೆ, ಐ ಆಮ್ ರೆಡಿ, ನನ್ನ ಎನರ್ಜಿ ಫುಲ್ ಆಗಿದೆ, ನನ್ನನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ 3 ವರ್ಷಗಳ ಕಾಲ ಅದು ಸಮಯ ಕೊಡುತ್ತೆ ಫ್ರೆಂಡ್ಸ್. 3 ವರ್ಷಗಳ ಕಾಲ ಅಲ್ಲಿ ಇರುವ ಜನಾಂಗದವರು, ಅಲ್ಲಿ ಸುತ್ತಮುತ್ತ ಯಾರು ಇರ್ತಾರೆ ಟ್ರೈಬಲ್ಸು, ಅವರು ಅದನ್ನು ಆದಷ್ಟು ಪ್ರಯತ್ನ ಪಡ್ತಾರೆ. ಆಗಲಿಲ್ಲ ಅಂದರೆ ಏನು ಆಗುತ್ತೆ ಅಂತ ನೋಡೋಣ. ಯಾವಾಗ ಅದು 3 ವರ್ಷದಲ್ಲಿ ಆ ರಿಂಗಿಂಗ್ ಸೆಡಾರ್ಸನ್ನು ಒಂದು ವೇಳೆ ಕತ್ತರಿಸಿ ಅದನ್ನು ಪ್ರಪಂಚದಾದ್ಯಂತ ಎಲ್ಲರ ಜೊತೆಲಿ ಹಂಚ್ಕೊಳ್ಳದೆ ಇದ್ದರೆ, ಹಾಗೆ ಹಂಚ್ಕೊಳ್ಬೇಕು ಅಂತ ಇಲ್ಲ, ಒಂದೊಂದು ಕಾಲದಲ್ಲಿ ಅದರಿಂದ ಮನೆಗಳು ಕಟ್ತಾ ಇದ್ರು, ದೇವಸ್ಥಾನಗಳು ಕಟ್ತಾ ಇದ್ರು, ಅದರಿಂದ ಮಾಡುವ ಎಷ್ಟೋ ಒಂದು ವಸ್ತುಗಳು ಇವೆ, ಅದು ಬೇರೆ ಮಾತು. ಈಗ ಆ ವೃಕ್ಷಕ್ಕೆ ಏನಾಗುತ್ತೆ, ಒಂದು ವೇಳೆ ಆ ವೃಕ್ಷ 3 ವರ್ಷ ದ ರಿಂಗಿಂಗ್ ಸೆಡಾರ್ಸ್ 3 ವರ್ಷ ಅದು ಕೂಗ್ತಾ ಇದ್ದಾಗ, ಅಂದರೆ ರಿಂಗಿಂಗ್ ಆಗ್ತಾ ಇರುವಾಗ ಅದನ್ನು ಕಟ್ ಮಾಡದೆ ಇದ್ದರೆ ಅದು 3ನೇ ವರ್ಷ ಮುಗಿದ ಮೇಲೆ ತನ್ನಷ್ಟು ತಾನೇ ಅದಕ್ಕೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಆ್ಯಂಡ್ ದ ಸ್ಯಾಡ್ ಪಾರ್ಟ್ ಈಸ್, ಆ ಬೆಂಕಿ ಅದರಲ್ಲಿ 27 ಇಯರ್ಸ್ ಅಂದರೆ 27 ವರ್ಷಗಳ ಕಾಲ ಆ ಬೆಂಕಿ ಉರಿತಾನೇ ಇರುತ್ತೆ. ಹೀಗಾಗಿ ಅಲ್ಲಿಯ ಜನರಿಗೆ ತುಂಬ ಬೇಜಾರಾಗುತ್ತೆ. ಈ ಥರ ಒಂದು ಮರ 27 ವರ್ಷ, ಜಸ್ಟ್ ಇಮ್ಯಾಜಿನ್ ಮಾಡಿ, ಏನೋ ಒಂದು ಸಲ ಬೆಂಕಿ ಹತ್ಕೊಂಡು ಭಸ್ಮ ಆಗೋದು ಬೇರೆ, 27 ಇಯರ್ಸ್ ಕಂಟಿನ್ಯೂಸ್ ಆಗಿ ಬರ್ನಿಂಗ್ ಆಗಬಾರ್ದು. ಆ ವೃಕ್ಷದ ಶಕ್ತಿ ಎಲ್ಲ ವಿಶ್ವಕ್ಕೆ ಹೋಗಬೇಕು. ಆವಾಗ ಅದರ ಒಂದು ಸಾರ್ಥಕತೆ ಅಂತ ರಿಂಗಿಂಗ್ ಸೆಡಾರ್ಸ್ ವಿಷಯದಲ್ಲಿ ನಾವು ತಿಳ್ಕೊಂಡಿರುವ ವಿಷಯ ಇದು. ಸೊ ಇನ್ನೂ ಹೆಚ್ಚಿನ ವಿಷಯ ತಿಳಿಲಿಕ್ಕೆ ನೆಕ್ಸ್ಟ್ ಎಪಿಸೋಡನ್ನು ನೋಡಿ. ಇದೇ ಥರದ ಎಷ್ಟೋ ವಿಷಯಗಳು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೇನೆ. ಸೊ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಡೈಲಿ ಡಿವೈನ್ ಧ್ಯಾನ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.